ಬನ್ನಿ ಈಗ ಸಾಬೂನು ಮತ್ತು ಮರ್ಜಕಗಳು ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಇದು ಒಂದು ಚಟುವಟಿಕೆ ಇತ್ತು. ಓಕೆ, ಆ ಚಟುವಟಿಕೆಯಲ್ಲಿ ಏನು ಮಾಡ್ತೀವಿ ನಾವು, ಒಂದು ಸಲ ಸಾಬೂನನ್ನು ತೊಗೊಂಡು ಬುರುಗು ಮಾಡ್ತೀವಿ, ಒಂದು ಸಲ ಸೊಪ್ಪನ್ನು ತೊಗೊಂಡು ಬುರುಗು ಮಾಡ್ತೀವಿ. ಓಕೆ, ಒಂದು ನೀರಿನ ಜೊತೆ. ಅದರಿಂದ ಒಂದು ಸಲ ಏನಾಗುತ್ತೆ, ಸ್ಕಮ್ ಬರುತ್ತೆ, ಇನ್ನೊಂದು ಸಲ ಬರೋದಿಲ್ಲ. ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಡೀಟೇಲ್ ಆಗಿ. ಬಟ್ ಸ್ವಲ್ಪ ಮೊದಲು ಇಲ್ಲಿ ಹೋಗೋದಕ್ಕಿಂತ ಮೊದಲು ಇಲ್ಲಿ ಸಾಬೂನುಗಳು ಮತ್ತು ಮರ್ಜಕಗಳು. ಈಗ ಸಾಬೂನು ಅಂದರೆ ಏನು ಗೊತ್ತಾ? ಸಾಬೂನುಗಳು ಅಂದರೆ ಸೋಪ್. ಓಕೆ, ನಾವು ಬಳಸ್ತೀವಲ್ವ, ನಾರ್ಮಲ್ ಆಗಿ ಬಳಸ್ತಾಕಿರ್ತಕ್ಕಂಥ ಸೋಪ್ಗಳು ಯಾವ ನಿಮಗೆ ಸಾಲಿಡ್ ಫಾರ್ಮಲ್ಲಿ ಸಿಗ್ತಾವಲ್ವ ಸೋಪ್ಗಳು. ಅಂದರೆ ದೊಡ್ಡದಾಗಿ ಈಗ ನಾವು ಮೈಗೆ ಹಚ್ಚೋ ಸೋಪ್ ಆಗಿರ್ಬೋದು, ಅವತ್ತಾ ಬಟ್ಟೆ ಒಗ್ತಾ ಇರ್ತಕ್ಕಂಥ ಸೊಪ್ಪು. ಕೆಲವೊಂದು ಸೋಪ್ ಅಂದರೆ ರಿನ್ನು, ಟೈಡು, ಅದ ಈ ರೀತಿ ಸೋಪ್ಗಳಿರುತ್ತೆ, ಸರ್ಫ್ ಎಕ್ಸೆಲ್ಲು. ಈಗ ಮೈಗೆ ಹಚ್ಚೋ ಸೊಪ್ಪುಗಳು ಕೂಡ ಬರುತ್ತೆ. ಅದರಲ್ಲಿ ಯಾವುದು ಎಕ್ಸಾಂಪಲ್ ಲೈಫ್ ಬಾಯ್, ಡೆಟಾಲು, ಸಂತೂರು, ಎಕ್ಸೆಟ್ರಾ ಇದೇ ರೀತಿ ಸಾಬೂನುಗಳಿವೆ. ಓಕೆ, ಆ ರೀತಿ ಸಾಬೂನುಗಳು. ಈಗ ಅದೇ ಮರ್ಜಕಗಳು ಅಂತ ಬಂದರೆ ಏನಾಗುತ್ತೆ, ಡಿಟರ್ಜೆಂಟ್ ಅಂತಾರೆ. ಓಕೆ, ಏನಂತಾರೆ? ಡಿಟರ್ಜೆಂಟ್. ಹೌದಾ, ಡಿಟರ್ಜೆಂಟ್ಸ್. ಇದನ್ನು ಏನಂತ ಕರೀತಾರೆ? ಸಾಬೂನಿನ ಪುಡಿಗಳನ್ನ ಏನಂತ ಕರಿತೀವಿ ನಾವು? ಮರ್ಜಕಗಳು ಅಂತ ಕರಿತೀವಿ. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ ಅಂದರೆ, ಈ ಸೋಪನ್ನು ಪುಡಿ ಮಾಡಿದಾಗ ಡಿಟರ್ಜೆಂಟ್ ಆಗುತ್ತೆ ಅಂತ ಇರುತ್ತೆ ಮೈಂಡಲ್ಲಿ. ಓಕೆ, ಅದು ತಪ್ಪು. ಓಕೆ, ಏನು ತಪ್ಪು? ಸಾಬೂನು ಬೇರೆ, ಮರ್ಜಕಗಳು ಬೇರೆ. ಓಕೆ, ಈಗೇನಂತಾರೆ, ಈಗ ಸೋಪ್ ಇರುತ್ತಲ್ಲ, ಸರ್ಫ್ ಎಕ್ಸೆಲ್ ಸೋಪ್ ಇತ್ತು ಅಂತ ತಿಳ್ಕೊಳ್ಳಿ, ಅದನ್ನೇನು ಮಾಡ್ತಾರೆ, ಪುಡಿ ಮಾಡಿದಾಗ ಸರ್ಫ್ ಎಕ್ಸೆಲ್ ಪೌಡ್ರ್ ಆಗುತ್ತೆ ಅಂತ ತಿಳ್ಕೊತಾರೆ. ಅಲ್ಲ, ಬಟ್ ಪೌಡರ್ ರೀತಿ ಕಾಣುತ್ತೆ, ಬಟ್ ಅದಲ್ಲ. ಯಾಕಂದರೆ ಅದರಲ್ಲಿ ಒಳಗೆ ಇರ್ತಕ್ಕಂಥ ಕೆಮಿಕಲ್ ಕಾಂಪೌಂಡ್ ಏನಿರುತ್ತೆ ಬೇರೆ ಇರುತ್ತೆ. ಓಕೆ, ಸೋಪಲ್ಲಿ ಬೇರೆ ರೀತಿ ಇರುತ್ತೆ, ಮತ್ತು ಡಿಟರ್ಜೆಂಟಲ್ಲಿ ಬೇರೆ ರೀತಿ ಇರುತ್ತೆ. ಓಕೆ, ಈಗ ನಾವು ಸಾಬೂನು ಯಾವ ರೀತಿ ರೆಡಿ ಆಗುತ್ತೆ, ಮರ್ಜಕಗಳು ಯಾವ ರೀತಿ ರೆಡಿ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಡೀಟೇಲಾಗಿ ನೋಡೋಣ. ಸಾಬೂನು ಅಂದರೆ ಎಲ್ಲ. ಓಕೆ, ಇದು ಒಂದು ಈಗ ಡ್ಯಾಶ್ 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 ಆಗ್ತಾ ಇದ್ದೀನಲ್ಲ, ಇದೇನಿರುತ್ತೆ, ಒಂದು ಕಾರ್ಬನ್ ಚೈನ್ ಇರುತ್ತೆ. ಏನಿರುತ್ತೆ, ಇದೊಂದು ಕಾರ್ಬನ್ ಚೈನ್ ಇರುತ್ತೆ. ಏನಿದು? ಕಾರ್ಬನ್ ಚೈನ್. ಇದಕ್ಕೆ ಎಂಡಿಗೆ ಇಲ್ಲಿ ಇರ್ತಕ್ಕಂಥ ಕಾರ್ಬನ್ಗೆ COONA+. ಓಕೆ, CO NA+ ಇರುತ್ತೆ. ಯಾವುದಕ್ಕೆ ಹೇಳ್ತೀನಿ, ಒಂದು ಸಲ ಡಯಾಗ್ರಾಮ್ ಮಾಡ್ಸೋಣ. ಓಕೆ, ಓಕೆ, ಇಲ್ಲಿ ನೋಡಿ, ಒಂದು ಏನಿದೆ ಮೇಲೆ COONA+ ಅಂತ ಇದೆ. ಈ COONA+ ಏನಾಗುತ್ತೆ, ಇದು ಒಂದು ಪೋಲಾರ್ ಕಂಪೌಂಡ್ ಮಾಡುತ್ತೆ. ಓಕೆ, ಇದನ್ನು ಏನಂತ ಕರಿತೀವಿ ನಾವು? ಒಂದು ಫಸ್ಟಿಗೆ ಮಿಸೈಲ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಿಯರಾಗಿ. ಮಿಸೈಲ್ ನಂತರ, ಓಕೆ, ಇದು ಒಂದು ಮಿಸೈಲ್ ಅಂತ ಕರೀತಾರೆ. ಇವು ಎರಡು ಏನು, ಒಂದು ಮಿಸೈಲ್ ಸ್ಟ್ರಕ್ಚರ್. ಓಕೆ, ಏನಂತಾರೆ ಇವಕ್ಕೆ? ಮಿಸೈಲ್ ಸ್ಟ್ರಕ್ಚರ್ ಅಂತಾರೆ. ಓಕೆ, ಮಿಸೈಲ್ ಅಂತ ಕರೀತಾರೆ. ಓಕೆ, ಈ ಮಿಸೈಲ್ ನೋಡಿ, ಇದರಲ್ಲಿ ಎರಡು ಪಾರ್ಟ್ ಇರುತ್ತೆ. ಓಕೆ, ಏನು, ಇಲ್ಲಿ ಎರಡು ಪಾರ್ಟ್. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ಒಂದು ಕಾರ್ಬನ್ ಪಾರ್ಟ್ ಇರುತ್ತೆ, ಕಾರ್ಬನ್ ಲಾಂಗ್ ಚೈನ್ ಇರುತ್ತೆ. ಏನಾಯ್ತು, ಇದು ಕಾರ್ಬನ್ ಲಾಂಗ್ ಚೈನ್, ಕಾರ್ಬನ್ ಲಾಂಗ್ ಚೈನ್ ಇರುತ್ತೆ ಒಂದು. ಓಕೆ, ಇನ್ನೊಂದು ಏನಿರುತ್ತೆ, ಅಯಾನಿಕ್ ಚೈನ್ ಇರುತ್ತೆ. ಏನಿರುತ್ತೆ? ಅಯಾನಿಕ್ ಚೈನ್. ಇದನ್ನೇನಂತ ಕರೀತಾರೆ? ಅಯಾನಿಕ್ ಪಾರ್ಟ್ ಅಂತ ಕರೀತಾರೆ. ಓಕೆ, ಅಥವಾ ವಿದ್ಯುದಾವೇಶದ ಪಾರ್ಟ್ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ. ಇಲ್ಲಿ ಏನಿರುತ್ತೆ ಅಂದರೆ, ಇದು ಪೋಲಾರ್ ಅಂತ ಕರೀತಾರೆ. ಇದು ಏನಿರುತ್ತೆ? ಪೋಲಾರ್ ಇರುತ್ತೆ. ಇದು ನಾನ್ ಪೋಲಾರು. ಇದು ಜಲ ಆಕರ್ಷಕ ಇರುತ್ತೆ, ಇದು ಜಲ ವಿಕರ್ಷಕ ಇರುತ್ತೆ. ಏನಿರುತ್ತೆ? ಇದು ಜಲ ಆಕರ್ಷಕ, ಇದು ನೀರಿನ ಕಡೆ ಆಕರ್ಷಣೆ ಆಗುತ್ತೆ. ಇದು ನೀರಿನ ಕಡೆ ಆಕರ್ಷಣೆ ಆಗೋದಿಲ್ಲ. ಓಕೆ, ನೀರಿನಿಂದ ದೂರ ಹೋಗುತ್ತೆ, ಅಂದರೆ ಆಯಿಲ್ ಜೊತೆ ಮಿಕ್ಸ್ ಆಗುತ್ತೆ. ಓಕೆ, ಇದು ಆಯಿಲ್ ಜೊತೆ ಮಿಕ್ಸ್ ಆಗುತ್ತೆ. ಇದು ಏನಾಗುತ್ತೆ? ಸೋಪ್ ಅಂದರೆ ನೀರಿನ ಜೊತೆ ಮಿಕ್ಸ್ ಆಗುತ್ತೆ. ಇವು ಎರಡು ಪಾರ್ಟನ್ನು ಜಾಯಿಂಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಏನೋ ಡಿಟರ್ಜೆಂಟ್ ಅಥವಾ ಸೋಪಿಂದ ಸಿಗುತ್ತೆ. ಈಗ ನೋಡಿ, ಇಲ್ಲಿ ಮೇಲೆ ಇದೆ ಅಲ್ವಾ, ಮೇಲೆ ಇರ್ತಕ್ಕಂಥದ್ದು ಇದು ಎದ್ರ ಸ್ಟ್ರಕ್ಚರು? ಇದು ಒಂದು ಸೋಪ್. ಓಕೆ, ಸೋಪ್ ಅಂದರೆ ಸಾಬೂನು. ಇದು ಸಾಬೂನಿನ ಒಂದು ಸ್ಟ್ರಕ್ಚರ್. ಓಕೆ, ಸಾಬೂನಿನ ಒಳಗಡೆ ಈ ರೀತಿ ಒಂದು ಕಂಪೌಂಡ್ ಇರುತ್ತೆ. ಇದು ಎದರದು? ಒಂದು ಮರ್ಜಕದು. ಓಕೆ, ಅದು ಒಂದು ಸಾಬೂನಿಂದ ಆಯಿತು, ಇದು ಒಂದು ಮರ್ಜಕದ
ಏನು ಈ ರೀತಿ ಸ್ಟ್ರಕ್ಚರ್ ಇರುತ್ತೆ. ಇವ್ರನ್ನ ನೆನ್ಪಿಟ್ಕೊಳ್ಬೇಕು. ಓಕೆ, ಇಲ್ಲಿ COO ಮೈನಸ್ Na ಪ್ಲಸ್ ಇರುತ್ತೆ, ಇಲ್ಲಿ SO3 ಮೈನಸ್ Na ಪ್ಲಸ್ ಇರುತ್ತೆ. ಓಕೆ, ಇದು ಪೋಲಾರ್ ಪಾರ್ಟ್ ಆಗುತ್ತೆ. ಇದು ಜಲ ಆಕರ್ಷಕ, ಇದು ಮುಂದೆ ಇರ್ತಕ್ಕಂಥದ್ದು ಜಲ ಆಕರ್ಷಕ, ಇದು ಹಿಂದೆ ಇರ್ತಕ್ಕಂಥದ್ದು ಜಲ ವಿಕರ್ಷಕ. ಓಕೆ, ಇದು ಹಿಂದೆ ಇರ್ತಕ್ಕಂಥದ್ದೇನು ಜಲ ವಿಕರ್ಷಕ, ಇದು ಜಲಾಕರ್ಷಕ. ಇಷ್ಟು ಅರ್ಥ ಆಯ್ತಾ ಒಂದು ಮಿಸೈಲ್ ಸ್ಟ್ರಕ್ಚರ್ ಬಗ್ಗೆ? ಅದರಲ್ಲಿ ಎರಡು ಪಾರ್ಟ್ ಇರ್ತವೆ, ಒಂದು ಜಲಾಕರ್ಷಕ, ಒಂದು ಜಲವಿಕರ್ಷಕ. ಜಲಾಕರ್ಷಕ ಪಾರ್ಟ್ದಲ್ಲಿ ಏನಿರುತ್ತೆ, ಇಲ್ಲಿ ವಿದ್ಯುದಾವೇಶದ ಪಾರ್ಟ್ ಇರುತ್ತೆ, ಅಯೋನಿಕ್ ಪಾರ್ಟ್ ಅಂತ ಕರಿತೀವಿ. ಇದು ನೀರಿನ ಕಡೆ ಅಟ್ರಾಕ್ಟ್ ಆಗುತ್ತೆ. ಎಕ್ಸಾಂಪಲು COO Na ಪ್ಲಸ್ ಇರುತ್ತೆ, ಅಥವಾ SO3 ಮೈನಸ್ Na ಪ್ಲಸ್ ಇರುತ್ತೆ. ಓಕೆ, ಈ ಸೇಮ್ ಕಾರ್ಬನ್ ಇಲ್ಲಿ ಚೈನ್ ಇರುತ್ತೆ ಅಲ್ವಾ, ಹಿಂದ್ಗಡೆ ಇರತಕ್ಕಂಥದ್ದು ಏನಿರುತ್ತೆ, ಉದ್ದವಾದ ಕಾರ್ಬನ್ ಸರಪಳಿ ಇರುತ್ತೆ. ಏನಿರುತ್ತೆ, ಇದು ಉದ್ದವಾದ ಕಾರ್ಬನ್ ಸರಪಳಿ ಇರುತ್ತೆ. ಈ ಕಾರ್ಬನ್ ಸರಪಳಿ ಇದೆ ಅಲ್ಲ, ಕಾರ್ಬನ್ ಸರಪಳಿಗೆ COO Na ಪ್ಲಸ್ ಕುಂತ್ರೆ ಏನಾಗುತ್ತೆ, ಸಾಬೂನು ಆಗುತ್ತೆ. ಈ ಕಾರ್ಬನ್ ಸರಪಳಿಗೆ SO3 Na ಪ್ಲಸ್ ಕುಂತ್ರೆ ಏನಾಗುತ್ತೆ, ಮರ್ಜಕ ಆಗುತ್ತೆ. ಸರಿ, ಈಗ ನೋಡಿ ಹಿಂದ್ಗಡೆ ಹೋಗೋಣ. ಹಿಂದಿನ ಸ್ಲೈಡಿಗೆ ಹೋದಾಗ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಇದನ್ನು ಓದ್ಕೊಳ್ತಾ ಹೋಗೋಣ. ಈಗ ಯಾವ ರೀತಿ ಒಂದು ಬಟ್ಟೆ ಒಗೆದಾಗ ಕ್ರಿಯೆ ಆಗುತ್ತೆ. ಓಕೆ, ಒಂದು ಸಲ ನಾನು ಇದಕ್ಕಿಂತ ಬೆಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಓದೋಣ ಅಂತ. ಓಕೆ, ಇಲ್ಲಿ ಬನ್ನಿ. ನೋಡಿ, ಫಸ್ಟು ಇದೇನಿತ್ತು, ಒಂದು ಬಟ್ಟೆ ಇತ್ತು ಅಂತ ತಿಳ್ಕೊಳ್ಳೋಣ. ಏನಿತ್ತು, ಒಂದು ಬಟ್ಟೆ, ಬಿಳಿದಾಗಿರ್ತಕ್ಕಂಥ ಬಟ್ಟೆ ಇತ್ತು, ಭಾಳ ದೊಡ್ಡ ಬಟ್ಟೆನೇ ಇತ್ತು. ಇದು ಒಂದು ಬಟ್ಟೆ. ಓಕೆ, ಬಿಳಿದು ಬಟ್ಟೆ ಇದೆ. ಈ ಬಟ್ಟೆ ಮೇಲೆ ಏನಾಯಿತು, ಕೊಳೆ ಬಿತ್ತು. ಓಕೆ, ಏನಾಯಿತು, ಆಯಿಲ್ ಮಾರ್ಕಾಗಿ ಒಂದು ಕೊಳೆ ಬಿತ್ತು ಅಂತ ತಿಳ್ಕೊಳ್ಳೋಣ. ಬಟ್ಟೆ, ಈ ಬಿಳಿದಾದ ಬಟ್ಟೆ ಮೇಲೆ ಏನಾಯಿತು, ಒಂದು ಕೊಳೆ ಆಯಿತು. ಏನು ಕೊಳೆ ಏನಿರ್ತವೆ, ನಾರ್ಮಲ್ ಆಗಿ ಆಯಿಲ್ನಂಥ ಕೊಳೆಗಳಿರುತ್ತೆ. ಏನಾಯಿತು, ಇದು ಆಯಿಲ್. ಓಕೆ, ಈ ಬಟ್ಟೆ ಮೇಲೆ ಏನಾಯಿತು, ಆಯಿಲ್ ಒಂದು ಕೊಳೆ ಬಿತ್ತು. ಈ ಕೊಳೆಯನ್ನು ಕ್ಲೀನ್ ಮಾಡೋದಕ್ಕೆ ಏನು ಮಾಡ್ತೀವಿ, ನಾನು ಸಾಬೂನಿಂದ ಏನು ಮಾಡ್ತೀವಿ, ಇಲ್ಲಿ ಉಜ್ತೀವಿ. ಸಾಬೂನಿಂದ ಏನು ಮಾಡ್ತೀವಿ, ಇದ್ರ ಮೇಲೆ ಉಜ್ತೀವಿ. ಸಾಬೂನಿಂದ ಉಜ್ಜಿದಾಗ ಸಾಬೂನಲ್ಲಿ ಏನಿರ್ತವೆ, ಇವು ಸಣ್ಣ ಸಣ್ಣ ಪಾರ್ಟ್ಗಳು ಇರ್ತವೆ. ಓಕೆ, ಏನಿರ್ತವೆ, ಸಣ್ಣ ಸಣ್ಣ ಪಾರ್ಟ್ಗಳು ಇರ್ತವೆ. ಇದನ್ನು ಏನು ಮಾಡಿರ್ತೀನಿ, ನಾನು ಒಂದು ನೀರಿನ ಬಕೆಟ್ನಲ್ಲಿ ಹಾಕಿರ್ತೀನಿ. ಓಕೆ, ಏನು ಹಾಕಿರ್ತೀನಿ, ಒಂದು ಬಕೆಟ್ನಲ್ಲಿ ಹಾಕಿರ್ತೀನಿ. ಓಕೆ, ಇನ್ನೊಂದೊಂದು ಬಕೆಟು. ಓಕೆ, ಇದು ಬಕೆಟು. ಈ ಬಕೆಟಲ್ಲಿ ಏನಿದೆ, ನೀರಿವೆ. ಓಕೆ, ನೀರಿದೆ. ಈ ನೀರಿನಲ್ಲಿ ಬಟ್ಟೆ ಇದೆ, ಬಟ್ಟೆ ಮೇಲೆ ಕೊಳೆ ಇದೆ. ಓಕೆ, ನಾನು ಏನು ಮಾಡ್ತೀನಿ, ಸಾಬೂನಿಂದ ಬಟ್ಟೆ ಮೇಲೆ ಉಜ್ತೀನಿ ಈ ರೀತಿ. ಓಕೆ, ಬಟ್ಟೆ ಮೇಲೆ ಏನು ಮಾಡಿದೆ, ಇದು ಬಟ್ಟೆ ಅಂದ್ಕೊಳ್ಳಿ ನಂದು. ಓಕೆ, ಈ ಬಟ್ಟೆ ಮೇಲೆ ಬಿದ್ದಾಗ ಏನು ಮಾಡ್ತೀನಿ, ಬಟ್ಟೆ ಮೇಲೆ ಸಾಬೂನು ಹಚ್ತೀನಿ. ಓಕೆ, ಸಾಬೂನು ಹಚ್ಚಿದಾಗ ಏನಾಗುತ್ತೆ, ಇಲ್ಲಿ ಈಗ ಮಿಸೈಲ್ಗೆ ಏನಿರುತ್ತೆ, ಎರಡು ಪಾರ್ಟ್ ಇರುತ್ತೆ. ಒಂದು ಜಲವಿಕರ್ಷಕ, ಒಂದು ಜಲಾಕರ್ಷಕ. ಎರಡು ಪಾರ್ಟ್ ಇರುತ್ತೆ, ಹೌದಾ? ಒಂದು ಪಾರ್ಟ್ ಏನು, ಒಂದು ಜಲಾಕರ್ಷಕ ಪಾರ್ಟ್ ಇರುತ್ತೆ, ಒಂದು ಜಲವಿಕರ್ಷಕ ಪಾರ್ಟ್ ಇರುತ್ತೆ. ಓಕೆ, ನೀರಿದೆ, ಎಣ್ಣೆ ಇದೆ. ಓಕೆ, ಇದನ್ನು ಕೆಲಸ ಮಾಡೋಣ. ಇಲ್ಲಿ ನೀರಿಗೆ ಜಾಯಿನ್ ಆಗುವಂಥ ಒಂದು ಪಾರ್ಟ್ ಇರುತ್ತೆ. ಓಕೆ, ಇದನ್ನು ಗ್ರೀನ್ ಕಲರಲ್ಲಿ ಮಾಡ್ತೀನಿ ನಾನು. ಓಕೆ, ಗ್ರೀನ್ ಕಲರ್ಲೇನು, ನೀರಿನಲ್ಲಿ ಮೀಲನವಾಗ್ತಾ ಇರ್ತಕ್ಕಂಥ ಪಾರ್ಟ್ ಇದು. ಓಕೆ, ಸಾಬೂನಲ್ಲಿ ಏನಿರುತ್ತೆ, ಈ ರೀತಿ ನೀರಿನಲ್ಲಿ ಮೀಲನವಾಗಿರ್ತಕ್ಕಂಥದ್ದೊಂದು, ಮತ್ತು ಇನ್ನೊಂದು ಎಣ್ಣೆ ಜೊತೆ ಸೇರ್ತಾ ಇರ್ತಕ್ಕಂಥದ್ದು. ಏನು, ಎಣ್ಣೆ ಜೊತೆ ಸೇರ್ತಾ ಇರ್ತಕ್ಕಂಥ ಪಾರ್ಟು. ಆ ಪಾರ್ಟ್ ಯಾವುದು, ಇದು. ಇನ್ನೊಂದು ಏನಾಗಿರುತ್ತೆ, ಜಲವಿಕರ್ಷಕ ಪಾರ್ಟು. ಈ ರೀತಿ ಕನೆಕ್ಟ್ ಆಗುತ್ತೆ. ಓಕೆ, ನೀರಿನಲ್ಲಿ ಹಾಕಿದಾಗ ಇದು ಕಾರ್ಬನ್ ಪಾರ್ಟ್ ಇದೆ ಅಲ್ವಾ, ಇಲ್ಲಿ ಏನು ಬ್ರೌನ್ ಕಲರಲ್ಲಿ ಇದೆ, ಇದು ಒಂದು ಕಾರ್ಬನ್ ಪಾರ್ಟು. ಓಕೆ, ಕಾರ್ಬನ್ ಪಾರ್ಟ್ ಏನಾಯಿತು, ಎಣ್ಣೆ ಮೇಲೆ ಕುಂತ್ಕೊಳ್ಳುತ್ತೆ ಹೋಗಿ. ಏನಾಯಿತು, ಕಾರ್ಬನ್ ಪಾರ್ಟ್ ಏನಾಗಿರುತ್ತೆ, ಜಲದಿಂದ ಹಂಚ್ಕೊಳ್ಳುತ್ತೆ. ಓಕೆ, ಇದು ಜಲವಿಕರ್ಷಕ ಪಾರ್ಟು, ಹೈಡ್ರೋಫೋಬಿಕ್ ಪಾರ್ಟು. ಇದೇನಾಗುತ್ತೆ, ನೀರಿನಿಂದ ಹಂಚ್ಕೊಂಡು ಏನಾಗುತ್ತೆ, ಇಲ್ಲಿ ಎಣ್ಣೆ ಇದೆ ಅಲ್ವಾ, ಎಣ್ಣೆ ನೀರ ಹತ್ರ ಮಿಕ್ಸ್ ಆಗಲ್ಲ. ಎಣ್ಣೆ ನೀರ ಹತ್ರ ಏನಾಗಲ್ಲ, ಮಿಕ್ಸ್ ಆಗಲ್ಲ. ಹೋಗಿ ಏನಾಯಿತು, ಅದು ಎಣ್ಣೆಯಲ್ಲಿ ಇದೇನಾಯಿತು, ಜಾಯ್ನ್ ಆಯಿತು. ಓಕೆ, ಆಮೇಲೆ ಇದು ಜಲಾಕರ್ಷಕ ಪಾರ್ಟ್ ಇದೆ ಅಲ್ಲ, ಗ್ರೀನ್ ಕಲರ್, ಇದೇನಾಯಿತು, ನೀರಿನಲ್ಲಿ ಮಿಕ್ಸ್ ಆಗುತ್ತೆ. ಏನಾಗುತ್ತೆ, ನೀರಿನಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ನೀರಿನಲ್ಲಿ ಮಿಕ್ಸ್ ಆದ ನಂತರ ಏನಾಗುತ್ತೆ, ಇದು ಒಂದು ಟೈಮ್ ಬರುತ್ತೆ. ಒಂದು ಟೈಮ್ ಬಂದಾಗ ನಾವೇನು ಮಾಡ್ತೀವಿ, ಬಟ್ಟೆಯನ್ನು ಈ ರೀತಿ ಇಲ್ಲಿ ಮಿಕ್ಸ್ ಆಗಿತ್ತಲ್ವ, ಬಟ್ಟೆ ಏನು ಮಾಡ್ತೀವಿ, ಈ ರೀತಿ ಉಜ್ತೀವಿ ನಾವು. ಓಕೆ, ಸ್ವಲ್ಪ ಉಜ್ಜಿದಾಗ ಏನಾಗುತ್ತೆ, ಬಟ್ಟೆಯನ್ನು ಉಜ್ಜಿದಾಗ ಏನಾಗುತ್ತೆ, ಅದರಿಂದ ಏನಾಗುತ್ತೆ, ಹೊರಗಡೆ ಬರುತ್ತೆ. ಓಕೆ, ಬಟ್ಟೆಯನ್ನು ಉಜ್ಜಿದಾಗ ಈ ರೀತಿ ಪಾರ್ಟ್ ಜಾಯಿಂಟ್ ಆಗಿದೆ ಅಲ್ವಾ, ಈ ಜಾಯಿಂಟ್ ಆಗಿದ್ದ ಪಾರ್ಟ್ ಏನಾಗುತ್ತೆ, ಸಪ್ರೇಟ್ ಆಗಿಬಿಡುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ತೈಲದ ಹನಿ ಇದೆ.
ಓಕೆ. ಇಲ್ಲೊಂದು ತೈಲದಾನಿ ಇದೆ, ಇವೆಲ್ಲ ಏನು ಕಾರ್ಬನ್ ಪಾರ್ಟ್ಗಳು ಈ ರೀತಿ ಜಾಯಿಂಟ್ ಆಯಿತು. ಇಲ್ಲಿ ಸುತ್ತ ಇರ್ತಕ್ಕಂಥದ್ದೇನು Na+. ಓಕೆ, Na+ ಪಾರ್ಟಾ, Na+ ಪಾರ್ಟ್ ಏನಾಯಿತು, ನೀರಿನಿಂದ ಹೊರಗಡೆ ಇದನ್ನು ತೆಗೆದುಕೊಂಡು ಬರುತ್ತೆ. ನೀರಿನಿಂದ ಹೊರಗಡೆ ತೆಗೆದುಕೊಂಡು ಬಂದಾಗ ಬಟ್ಟೆ ಇತ್ತು, ಬಟ್ಟೆ ಮೇಲೆ ಎಣ್ಣೆದು ಆಯಿಲ್ ಇತ್ತು, ಆ ಆಯಿಲ್ ಸಪ್ರೇಟ್ ಆಯಿತಾ, ಆಯಿಲ್ ಸಪ್ರೇಟ್ ಆಯಿತು. ಈಗೇನಾಯಿತು, ಸಾಬೂನು ನೀರಿನಲ್ಲಿ ಹೋಯಿತು, ಬಟ್ಟೆ ಏನಾಯಿತು, ಕ್ಲೀನ್ ಆಯಿತು. ಓಕೆ, ಬಟ್ಟೆ ಏನಾಯಿತು, ಕ್ಲೀನ್ ಆಯಿತು. ನೋಡಿ ಸೈನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಹೌದಾ. ಬಟ್ಟೆ ಒಗೆಯೋದನ್ನು ಕೂಡ ಇಷ್ಟು ಡಿಸೈನ್ ರೀತಿಯಲ್ಲಿ ನೋಡಿ, ಒಂದು ರೀತಿ ಸೂರ್ಯನ ಹೂವಿನ ರೀತಿಯಾಗಿ ಈ ರೀತಿ ಡಿಸೈನಲ್ಲಿ ಬರ್ತಾ ಇದೆ, ಹೌದಾ. ಈ ರೀತಿ ಏನಾಗುತ್ತೆ, ಕೊಳೆಯನ್ನು ನಾವು ಹೊರಗಡೆ ತೆಗಿತೀವಿ. ಈಗ ಇದನ್ನೇ ನಾವು ಸ್ವಲ್ಪ ಮಿಸೈಲ್ಗಳ ಬಗ್ಗೆ ಓದೋಣ. ಮಿಸೈಲ್ಗಳ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಏನೇನಿದೆ ಇದನ್ನು ಹೇಳ್ಬಿಟ್ಟಿದ್ದೀನಿ. ಇಲ್ಲಿದೆ ನೋಡಿ ಮಿಸೈಲ್ ಏನಿದೆ, ಸಾಬೂನಿನ ಅಣುಗಳಿಲ್ಲ, ವಿಭಿನ್ನವಾದ ಗುಣಗಳಿರುವ 2 ತುದಿಗಳಿರುತ್ತೆ, ಹೌದಾ. ಸಾಬೂನಿನ ಅಣು ಇರುತ್ತೆ, ಅದರಲ್ಲಿ 2 ತುದಿ ಇರುತ್ತೆ ಅಂತ ಹೇಳಿದೆ. ಒಂದು ತುದಿ ಯಾವುದು, ಜಲಾಕರ್ಷಕ, ಇನ್ನೊಂದು ಜಲವಿಕರ್ಷಕ. ಓಕೆ, ಒಂದು ತುದಿ ಜಲಾಕರ್ಷಕವಾಗಿದ್ದು ನೀರಿನೊಂದಿಗೆ ವರ್ತಿಸುತ್ತದೆ. ಜಲಾಕರ್ಷಕ ಅಂದ್ರೇನು, ನೀರಿನ ಕಡೆ ಹೋಗುತ್ತೆ. ಓಕೆ, ಫಿಲಿಕ್ ಅಂದ್ರೇನು, ಲವ್ ಅಂತ ಅರ್ಥ. ಓಕೆ, ಫಿಲಿಕ್ ಅಂದ್ರೇನು, ಲವ್ ಅಂತ ಅರ್ಥ. ಓಕೆ, ಹೈಡ್ರೋಫಿಲಿಕ್ ಅಂದರೆ ನೀರನ್ನು ಪ್ರೀತಿಸುತ್ತದೆ. ಓಕೆ, ಏನಿದು ಹೈಡ್ರೋಫಿಲಿಕ್, ಇದು ನೀರಿನೊಂದಿಗೆ ವರ್ತಿಸುತ್ತದೆ. ಇನ್ನೊಂದು ತುದಿಯು ಜಲವಿಕರ್ಷಕ, ಇನ್ನೊಂದು ತುದಿ ಏನು ಜಲವಿಕರ್ಷಕ ಇರುತ್ತೆ. ಇದು ಹೈಡ್ರೋಫೋಬಿಕ್ ಅಂದರೆ ಭಯ ಅಂತ ಅರ್ಥ. ಏನು, ಫೋಬಿಕ್ ಅಂದರೆ ಭಯ ಅಂತ ಅರ್ಥ. ಇದೇನು ಮಾಡುತ್ತೆ, ನೀರಿನಿಂದ ಎದುರುತ್ತದೆ. ಹೈಡ್ರೋ ಅಂದರೆ ನೀರಲ್ವಾ, ನೀರಿನಿಂದ ಎದುರುತ್ತದೆ. ಅಂದರೆ ಇದು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸುತ್ತದೆ. ಸಾಬೂನು ಮತ್ತು ನೀರಿನ ಮೇಲ್ಮೈಯಲ್ಲಿದ್ದಾಗ, ಓಕೆ, ಸಾಬೂನು ಮತ್ತು ನೀರಿನ ಮೇಲ್ಮೈಯಲ್ಲಿದ್ದಾಗ ಸಾಬೂನಿನ ಜಲಾಕರ್ಷಕ ತುದಿ ನೀರಿನಲ್ಲಿ ವಿಲೀನಗೊಳ್ಳುವುದಿಲ್ಲ. ಓಕೆ, ಸಾಬೂನಿನ ಜಲಾಕರ್ಷಕ ತುದಿಯು ನೀರಿನಲ್ಲಿ ವಿಲೀನಗೊಳ್ಳುವುದಿಲ್ಲ, ನೀರಿನಲ್ಲಿ ಮಿಕ್ಸ್ ಆಗೋದಿಲ್ಲ. ಅದು ನೀರಿನಲ್ಲಿ ಅಟ್ರಾಕ್ಟ್ ಆಗ್ತಿರುತ್ತೆ ನೀರಿನ ಕಡೆ, ಬಟ್ ನೀರಿನಲ್ಲಿ ಮಿಕ್ಸ್ ಆಗೋದಿಲ್ಲ. ಮತ್ತು ಜಲಾಕರ್ಷಕ ತುದಿ ನೀರಿನಲ್ಲಿಯೂ ಮತ್ತು ಜಲವಿಕರ್ಷಕ ಬಾಲವು ನೀರಿನಿಂದ ಹೊರಬಾಚಿಕೊಂಡು ಇರುತ್ತದೆ. ಓಕೆ, ಇದೇನಾಗಿರುತ್ತೆ, ಇದು ನೀರಿನ ಕಡೆ ಇರುತ್ತೆ. ಇದೇನಿರುತ್ತೆ, ನೀರಿನ ಕಡೆ ಇರುತ್ತೆ. ಇದು ಎಣ್ಣೆ ಕಡೆ ಇರುತ್ತೆ, ಹೌದಾ. ಎಣ್ಣೆ ಅಥವಾ ಕಲ್ಮಶ ಏನಿರುತ್ತೆ ಅಲ್ವಾ, ಆ ಕಲ್ಮಶ ಕಡೆ ಇರುತ್ತೆ. ಓಕೆ, ಇದು ಕಲ್ಮಶದ ಕಡೆ ಇರುತ್ತೆ. ಇದು ಜಲಾಕರ್ಷಕ ತುದಿ ಯಾವ ಕಡೆ ಇರುತ್ತೆ, ನೀರಿನ ಕಡೆ ಇರುತ್ತೆ. ಯಾವ ಕಡೆ, ನೀರಿನ ಕಡೆ ಇರುತ್ತೆ. ಓಕೆ, ನೀರಿನ ಕಡೆ ಇರುತ್ತೆ. ಇದನ್ನೇ ಇಲ್ಲಿ ಟೋಟಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರಿ, ಈಗ ನೋಡಿ ಇದೇ ಪ್ರೊಸೆಸನ್ನು ಕ್ಲೀನಾಗಿ ಇಲ್ಲಿ ತೋರಿಸಿದ್ದಾರೆ ಒಂದು ಸಲ, ಹೌದಾ. ಇಲ್ಲೇನಿತ್ತು, ಫಸ್ಟು ಒಂದು ಬಟ್ಟೆ ಅಥವಾ ನೀರಿನ ಆಯಿಲ್ ಅಂದ್ಕೊಳ್ಳೋಣ. ಓಕೆ, ಈಗ ನಾವೇನು ಮಾಡಿದ್ವಿ, ಡೈರೆಕ್ಟಾಗಿ ನೀರಿನಲ್ಲಿ ಹಾಕ್ಬಿಟ್ಟಿದ್ವಿ. ಓಕೆ, ನೀರಿನಲ್ಲಿ ಒಂದು ಆಯಿಲ್ ಡ್ರಾಪನ್ನು ಹಾಕಿದ್ದೀನಿ ನಾನು, ಅಥವಾ ಗ್ರೀಸ್ ಅಥವಾ ಕೊಳೆ ಇದೆ. ಓಕೆ, ಈ ಕೊಳೆಗೆ ಏನು ಮಾಡಿದ್ದೀನಿ ನಾನು, ಸಾಬೂನಿಂದ ಉಜ್ತಾ ಇದ್ದೀನಿ. ನೀರಿನಲ್ಲಿ ಏನು ಮಾಡ್ತಾ ಇದ್ದೀನಿ, ಸಾಬೂನಿಂದ ಸೈಡಲ್ಲಿ ಉಜ್ತಾ ಇದ್ದೀನಿ. ಇದರಿಂದ ಏನಾಯಿತು, ಮಿಸೈಲ್ಗಳೆಲ್ಲ ರೆಡಿ ಆಯಿತಾ. ಇದು ಹೊರಗಡೆ ಇದೆ ಅಲ್ವ ಪಾರ್ಟ್, ಈ ರೀತಿ ಪಾರ್ಟ್ ಇದೆ ಅಲ್ವ, 2 ಪಾರ್ಟ್ ಇದೆ. ಇದು ಒಂದು ಫಿಲ್ ಆಗಿರ್ತಕ್ಕಂಥ ಪಾರ್ಟ್ ಏನಿದು, ನೀರಿನ ಕಡೆ ಆಕರ್ಷಣೆ ಆಗುತ್ತೆ. ಯಾವ ಕಡೆ ಆಕರ್ಷಣೆ ಆಗುತ್ತೆ, ನೀರಿನ ಕಡೆ. ಇದು ತುಂಬದೇ ಇರ್ತಕ್ಕಂಥ ಪಾಯಿಂಟ್ ಏನು, ಈ ಆಯಿಲ್ ಇದೆ ಅಲ್ವಾ, ಅದ್ರ ಕಡೆ ಆಕರ್ಷಣೆ ಆಗುತ್ತೆ. ಇದೇ ರೀತಿ ಆಕರ್ಷಣೆ ಆಗ್ತಾ ಏನಾಯಿತು, ಇಲ್ಲಿ ಈ ಆಯಿಲ್ ಕೊಳೆ ಇದೆ ಅಲ್ವಾ, ಇದ್ರ ಸುತ್ತ ಏನಾಯಿತು, ಜಲ ವಿಕರ್ಷಕ ತುದಿ. ನೋಡಿ, ಜಲವಿಕರ್ಷಕ ತುದಿ ಇದೆ ಅಲ್ವಾ, ಖಾಲಿ ಇರ್ತಕ್ಕಂಥದ್ದು. ಇದೇನಾಯಿತು, ಇದ್ರ ಕಡೆ ಜಾಯಿನ್ ಆಯಿತು. ಜಾಯಿನ್ ಆಗ್ತಾ ಏನಾಯಿತು, ಈ ರೀತಿ ಮಿಸೈಲ್ ಆಯಿತು. ಇಲ್ಲಿ ನಡುವೆ ಏನಿತ್ತು, ಆಯಿಲ್. ಓಕೆ, ಆಯಿಲ್ನ ಪಾರ್ಟ್ ಬಂತು ಇಲ್ಲಿ ನಡುವೆ. ಏನಾಯಿತು, ಎಣ್ಣೆ ತುಂಬಿ ಬಂತು. ಈ ರೀತಿ ಆದಮೇಲೆ ಹೊರಗಡೆ ಹೋಯಿತು. ಓಕೆ, ಏನಾಯಿತು, ಹೊರಗಡೆ ಬಂತು. ಇದೇ ಏನಾಯಿತು, ಸಣ್ಣ ಸಣ್ಣ ಕೊಳೆಗಳು ರೀತಿ ಮೇಲ್ಗಡೆ ಬಂದ್ಬಿಡ್ತು. ಅರ್ಥ ಆಯ್ತಾ. ಈ ರೀತಿ ಏನಾಗುತ್ತೆ, ಈ ಸಾಬೂನು ಏನು ಮಾಡುತ್ತೆ, ಈ ರೀತಿ ಕೊಳೆಯನ್ನು ಕ್ಲೀನ್ ಮಾಡುತ್ತೆ. ಸಾಬೂನೇ ಆಗಲಿ ಅಥವಾ ಮರ್ಜಕ ಕೂಡ ಇದೇ ರೀತಿ ಮಾಡುತ್ತೆ, ಸೇಮ್ ಮಾಡುತ್ತೆ. ಬಟ್ ಮರ್ಜಕ್ಕೆ ಸಾಬೂನಿಗೆ ಏನು ಡಿಫ್ರೆನ್ಸ್ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟು, ಈಗ ಮುಂದೆ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ ಇದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀರಿನಲ್ಲಿ ಏನಾಗುತ್ತದೆ, ಇಲ್ಲಿ ನೋಡಿ ಮಿಸೈಲ್ ಅಂದರೆ ಏನಂತ ಪ್ರಶ್ನೆನ ಕೇಳಿದರೆ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಲ್ವ, ಇದನ್ನು ಎಕ್ಸಾಮಲ್ಲಿ ಬರೀರಿ. ಓಕೆ, ಇಲ್ಲಿ ನೋಡಿ ಮೊದಲಿನಿಂದ ಓದ್ಕೊಳ್ತಾ ಹೋಗೋಣ. ನೀರಿನಲ್ಲಿ ಈ ಅಣುಗಳು ಒಂದು ಅನನ್ಯ ವಿನ್ಯಾಸ ಹೊಂದಿದ್ದು, ಹೌದಾ. ಯಾವ ವಿನ್ಯಾಸ ಇದೆ, ಒಂದು ಬಾಲದ ರೀತಿ ಇರುತ್ತೆ, ಹೌದಾ, ಇನ್ನೊಂದು ತಲೆ ಇರುತ್ತೆ. ಓಕೆ, ಈ ವಿನ್ಯಾಸವನ್ನು ಹೊಂದಿದ್ದು ಇದು ಹೈಡ್ರೋಕಾರ್ಬನ್ ಭಾಗವನ್ನು ನೀರಿನಿಂದ ಹೊರಗೆ ಇಡುತ್ತದೆ. ಹೈಡ್ರೋಕಾರ್ಬನ್ ಭಾಗವನ್ನು ಏನು ಮಾಡುತ್ತೆ, ನೀರಿನಿಂದ ಹೊರಗೆ ಅಂದರೆ ಇಲ್ಲಿ ಕೊಳೆ ಕಡೆಗೆ. ಯಾವ ಕಡೆ, ಇದು ಕೊಳೆ ಕಡೆ. ಓಕೆ, ಇದು ಕೊಳೆ ಕಡೆ ಇರುತ್ತೆ. ಇನ್ನೊಂದು ಏನಾಗುತ್ತೆ, ಜಲವಿಕರ್ಷಕ ತುದಿಗಳು
ಸಮೂಹದ ಒಳಭಾಗದಲ್ಲಿ ಮತ್ತು ಅಯಾನಿಕ ತುದಿಯ ಈ ಸಮೂಹಗಳ ಮೇಲ್ಮೈಯಲ್ಲಿ ಕಂಡುಬರುತ್ತದೆ. ಏನಾಯ್ತು ಇದು? ಇದು ಕೊಳೆಯ ಮೇಲ್ಮೈ ಅಥವಾ ನೀರಿನ ಕಡೆ ಕಂಡುಬರುತ್ತದೆ. ಈ ರಚನೆಯನ್ನು ಮಿಸೈಲ್ ಎನ್ನುವರು. ಈ ರಚನೆಗೆ ಏನಂತ ಕರಿತೀವಿ ನಾವು? ಮಿಸೈಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಿಸೈಲ್ ಅಂತ ಕರಿತೀವಿ. ಓಕೆ, ತೈಲಯುಕ್ತ ಕೊಳೆಯು ಮಿಸೈಲ್ನ ಕೇಂದ್ರದಲ್ಲಿ ಸಂಗ್ರಹವಾಗುವುದರಿಂದ, ಓಕೆ, ಮಿಸೈಲ್ನ ಕೇಂದ್ರದಲ್ಲಿ ಸಂಗ್ರಹವಾಗುತ್ತೆ. ಹೌದಾ ಇಲ್ಲ? ಈ ರೀತಿ ಕೇಂದ್ರದಲ್ಲಿ ಸಂಗ್ರಹವಾಯಿತು ನೋಡಿ. ಮಿಸೈಲ್ನ ಕೊಳೆಗಳು ಏನಾಯಿತು? ಈ ರೀತಿ ಕೇಂದ್ರದಲ್ಲಿ ಸಂಗ್ರಹವಾಯಿತು. ಓಕೆ, ಮಿಸೈಲ್ನ ಕೇಂದ್ರದಲ್ಲಿ ಏನಾಯಿತು? ತೈಲದಾನಿ ಏನಾಯಿತು? ಈ ರೀತಿ ತುಂಬಿಕೊಳ್ಳೋದ್ರಿಂದ ಮಿಸೈಲ್ ರೂಪದಲ್ಲಿರುವ ಸಾಬೂನು ಸ್ವಚ್ಛಗೊಳಿಸಲು ಶಕ್ತವಾಗುತ್ತದೆ. ಓಕೆ, ಸಾಬೂನು ಏನಾಯಿತು? ಮಿಸೈಲ್ ರೂಪದಲ್ಲಿ ಅದನ್ನು ಸ್ವಚ್ಛಗೊಳಿಸಲು ಉಪಯುಕ್ತವಾಗುತ್ತೆ ಅಥವಾ ಶಕ್ತವಾಗುತ್ತದೆ. ನಂತರ ದ್ರವಣದಲ್ಲಿ ಮಿಸೈಲ್ಗಳು ಕಲ್ಲಿಲಗಳ ರೂಪದಲ್ಲಿರುತ್ತವೆ ಮತ್ತು ಅಯಾನುಗಳು ನಡುವಿನ ವಿಕರ್ಷಣೆಯಿಂದ ಒಂದಕ್ಕೊಂದು ಹತ್ತಿರ ಬರುವುದಿಲ್ಲ. ಓಕೆ, ಈಗ ನೋಡಿ, ಇದೇ ರೀತಿ ಏನಾಯಿತು? ಈಗ ಇದೊಂದು ರೆಡಿ ಆಯಿತು. ಹಿಂಗ ಈ ರೀತಿ ಒಂದು ರೆಡಿ ಆಯ್ತು ಅಂತ ತಿಳ್ಕೊಳ್ಳಿ. ಓಕೆ, ಈಗ ರೆಡಿ ಆಯಿತು. ನೆಕ್ಸ್ಟ್ ಇದೇ ರೀತಿ ಏನಾಗಿರುತ್ತೆ? ಈ ಕಡೆ ಕೂಡ ಒಂದು ರೆಡಿ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೊರಗಡೆ ಕೂಡ ಏನಿದೆ? ಜಲವಿಕರ್ಷಕ ಪಾರ್ಟು. ಇಲ್ಲಿ ಕೂಡ ಜಲಾಕರ್ಷಕ ಪಾರ್ಟು ಹೊರಗಡೆ ಇದೆ. ಇಲ್ಲಿ ಕೂಡ ಏನಿದೆ? ಜಲಾಕರ್ಷಕ ಪಾರ್ಟು ಹೊರಗಡೆ ಇದೆ. ಇದರಿಂದ ಏನಾಗುತ್ತೆ? ಒಂದಕ್ಕೊಂದು ಹತ್ರ ಬರೋದಿಲ್ಲ. ಓಕೆ, ಒಂದಕ್ಕೊಂದು ಹತ್ರ ಬಂದು ಮತ್ತೆ ಜಾಯಿನ್ ಆಗೋದಿಲ್ಲ. ಇದರಿಂದ ಏನಾಗುತ್ತೆ? ಇಲ್ಲಿ ಕೂಡ ಪ್ಲಸ್ ಪ್ಲಸ್ ಚಾರ್ಜ್ ಇರುತ್ತೆ ಅಲ್ವಾ? Na ಪ್ಲಸ್. ಓಕೆ, ಈಗ ಸೇಮ್ ಚಾರ್ಜ್ ಏನಾಗುತ್ತೆ? ರಿಪಲ್ ಆಗುತ್ತೆ. ಸೇಮ್ ಚಾರ್ಜು ರಿಪಲ್ ಆಗುತ್ತೆ. ರಿಪಲ್ ಆಗೋದ್ರಿಂದ ಇವು ಮತ್ತೆ ಒಂದಕ್ಕೊಂದು ಜಾಯಿನ್ ಆಗೋದಿಲ್ಲ. ಅದನ್ನೇ ಹೇಳಿದ್ದಾರೆ ನೋಡಿ. ನಂತರ ದ್ರವಣ ಮಿಸೈಲ್ಗಳು ಕಲಿಲಗಳ ರೂಪದಲ್ಲಿರುತ್ತೆ. ಇದೇ ಕಲಿಲದ ರೂಪ. ಮತ್ತು ಅಯಾನುಗಳ ನಡುವಿನ ವಿಕರ್ಷಣೆಯಿಂದ ಒಂದಕ್ಕೊಂದು ಹತ್ತಿರ ಬರುವುದಿಲ್ಲ. ಓಕೆ, ಅಯಾನುಗಳ ನಡುವಿನ ವಿಕರ್ಷಣೆಯಿಂದ ಏನಾಗಲ್ಲ? ಒಂದಕ್ಕೊಂದು ಹತ್ತಿರ ಬರುವುದಿಲ್ಲ. ಹೀಗೆ ಮಿಸೈಲ್ಗಳಲ್ಲಿ ನಿಲಂಬಿತವಾಗಿರುವ ಕೊಳೆಯು ಸುಲಭವಾಗಿ ಜಾರಿಸಲ್ಪಟ್ಟು ದೂರ ಸರಿಯುತ್ತದೆ. ಈ ರೀತಿ ಏನಾಯಿತು? ಇವು ಕಲ್ಮಶ ಏನಾಯಿತು? ದೂರಾಗಿ ಸರಿಯುತ್ತದೆ. ಸಾಬೂನಿನ ಮಿಸೈಲ್ಗಳು ಬೆಳಕನ್ನು ಚದುರಿಸುವಷ್ಟು ದೊಡ್ಡವಾಗಿವೆ. ಆದ್ದರಿಂದ ಸಾಬೂನಿನ ದ್ರವಣವು ಮೋಡದಂತೆ ಕಾಣಿಸುತ್ತದೆ. ಓಕೆ, ಈಗ ಸಾಬೂನಿನ ಬುರುಗು ಬರುತ್ತಲ್ಲ, ಅದು ಮೋಡದ ರೀತಿ ಕಾಣಿಸುತ್ತೆ. ಕಾರಣ ಏನಂದರೆ ಇಲ್ಲಿ ಮಿಸೈಲ್ಗಳು ಇರ್ತಾವಲ್ವ, ಇವು ದೊಡ್ಡದಾಗಿರುತ್ತೆ. ಓಕೆ, ಬೆಳಕನ್ನು ಚದುರಿಸುವಷ್ಟು ದೊಡ್ಡದಾಗಿವೆ. ಇದನ್ನೇನಂತ ಕರೀತಾರೆ? ಟಿಂಡಲ್ ಎಫೆಕ್ಟ್ ಅಂತ ಕರೀತಾರೆ. ಹೌದಾ? ಟಿಂಡಲ್ ಎಫೆಕ್ಟ್ ಅಂತ ಕರೀತಾರೆ ಇದನ್ನು. ಈಗ ಚದುರಿಸುವಷ್ಟು ಈ ಶಕ್ತವಾಗಿರೋದರಿಂದ ಏನಾಗುತ್ತೆ? ದ್ರವಣವು ಮೋಡದಂತೆ ಕಾಣುತ್ತದೆ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ. ಇದನ್ನು ಸ್ವಲ್ಪ ಕ್ಲಿಯರಾಗಿ ನೋಡಿ. ಈಗ ನಾವು ಸ್ನಾನ ಮಾಡಬೇಕಾದ್ರೆ ಏನೇನಾಗುತ್ತೆ? ಓಕೆ, ನಾವು ಸ್ನಾನ ಮಾಡಬೇಕಾದ್ರೆ ಯಾವ ರೀತಿ ಸಾಬೂನು ವರ್ಕ್ ಆಗುತ್ತೆ, ನಮ್ಮ ಮೈ ಮೇಲಿನ ಕೊಳೆ ಯಾವ ರೀತಿ ರಿಮೂವ್ ಆಗುತ್ತೆ, ಇದನ್ನೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಮರ್ಜಕಗಳು ಬಗ್ಗೆ ಒಂದು ಐಡಿಯಾ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾನು ಇದಾದ ನಂತರ ಹೇಳ್ತೀನಿ ಮರ್ಜಕ ಮತ್ತು ಸಾಬೂನು ನಡುವಿನ ವ್ಯತ್ಯಾಸ. ಈಗ ನೋಡಿ, ನೀವು ಸ್ನಾನ ಮಾಡುವಾಗ ಎಂದಾದರೂ ಸುಲಭವಾಗಿ ನೊರೆ ಉಂಟಾಗುವುದನ್ನು ಮತ್ತು ನೀರಿನಿಂದ ತೊಳೆದ ನಂತರವೂ ನೀರಿನಲ್ಲಿ ವಿಲೀನವಾದ ಕಲ್ಮಶ ಅಥವಾ ಸ್ಕಮ್ ಉಳಿದಿರುವುದನ್ನು ಗಮನಿಸಿದ್ದೀರಾ? ಓಕೆ, ನೀವು ಯಾವಾಗಾದರೂ ಸ್ನಾನ ಮಾಡ್ತಾ ಇರ್ತೀರಲ್ವ, ಒಂದು ಸಲ ಸಾಬೂನು ಹಚ್ಚಿದ್ರೆ ಬುರುಗು ಬರೋದಿಲ್ಲ. ಅದನ್ನು ತಿಕ್ಕಿದಾಗ ಏನು ಮಾಡುತ್ತೆ? ಬುರುಗು ಬರುತ್ತೆ. ಓಕೆ, ನಾವು ಸಾಬೂನು ಹಚ್ತೀವಲ್ವ, ಸಾಬೂನು ಹಚ್ಚಿದಾಗ ಒಂದೇ ಸಲಕ್ಕೆ ಬುರುಗು ಬರೋದಿಲ್ಲ. ಏನು ಮಾಡಬೇಕು? ಸ್ವಲ್ಪ ನಾವು ಉಜ್ಜಿದಾಗ ಏನಾಗುತ್ತೆ? ಇಲ್ಲಿ ಬುರುಗು ಬರುತ್ತೆ. ನೆಕ್ಸ್ಟ್ ನೀರು ಹಾಕಿದಾಗ ಏನಾಗುತ್ತೆ? ನಾವು ನೀರು ಹಾಕಿದಾಗ ನಮ್ಮ ದೇಹ ಕ್ಲೀನ್ ಆಗುತ್ತೆ. ಬಟ್ ಇಲ್ಲಿ ಕೆಳಗೆ ಬಿದ್ದಿರ್ತಕ್ಕಂಥ ಏನು ನೀರು ಇರುತ್ತೆ ಅಲ್ವಾ, ಆ ನೀರು ಒಂದು ಡ್ರೈನೇಜಲ್ಲಿ ಹೋಗ್ತಾ ಇದ್ದರೆ ಸ್ವಲ್ಪ ನೋಡಿ, ಅಲ್ಲಿ ಡ್ರೈನೇಜಲ್ಲಿ ಕಡೆ ನೀವು ಧ್ಯಾನ ಯಾವಾಗಾದರೂ ಕೊಟ್ಟಿದ್ರೆ ಅದರಲ್ಲಿ ಏನಾಗುತ್ತೆ? ಒಂದು ವೈಟ್ ಕಲರ್ ತೆಳುವಾದ ಲೇಯರ್ ಬರ್ತಾರೆ. ಓಕೆ, ಏನಾಗ್ತಿರುತ್ತೆ? ಒಂದು ವೈಟ್ ಕಲರ್ ತೆಳುವಾದ ಲೇಯರ್ ಬರ್ತಾ ಇರುತ್ತೆ. ಆ ಲೇಯರ್ನ ಏನಂತ ಕರೀತಾರೆ? ಸ್ಕಮ್ ಅಂತ ಕರೀತಾರೆ. ಏನಂತ ಕರೀತಾರೆ? ಸ್ಕಮ್ ಅಂತ ಕರೀತಾರೆ. ಓಕೆ, ನಾನು ಶಾಂಪೂವಿನ ಬಗ್ಗೆ ಹೇಳ್ತಾ ಇಲ್ಲ, ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ಸಾಬೂನಿನ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸಾಬೂನಿನ ಬಗ್ಗೆ. ಸಾಬೂನಿನಲ್ಲಿ ಏನಾಗುತ್ತೆ? ಸ್ಕಮ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಏನಾಗುತ್ತೆ? ಸಾಬೂನಿನಲ್ಲಿ ಸ್ಕಮ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ಕಲ್ಮಶ ಅಂತ ಕರೀತಾರೆ. ಉಳಿದಿರುವುದನ್ನು ಗಮನಿಸಿದ್ದೀರಾ? ಓಕೆ, ನೆಕ್ಸ್ಟು ನೀರಿನ ಗಡಸುತನಕ್ಕೆ ಕಾರಣವಾಗುವ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ. ನೀರಿನ ಗಡಸುತನಕ್ಕೆ ಕಾರಣ ಏನು? ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ. ಓಕೆ, ನೀರಿನ ಗಡಸುತನಕ್ಕೆ ಕಾರಣ ಏನು? ನೀರಿನ ಗಡಸುತನಕ್ಕೆ ಕಾರಣ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ. ಓಕೆ, ಇವು ಎರಡು ಏನು? ನೀರಿನ ಗಡಸುತನಕ್ಕೆ ಕಾರಣ. ನೀರಿನ ಗಡಸುತನಕ್ಕೆ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ ಕಾರಣವಾಗಿರುತ್ತವೆ. ಈ ಲವಣಗಳೊಂದಿಗೆ ಸಾಬೂನಿನ ಕ್ರಿಯೆಯು ಇದನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸಾಬೂನು ಉಪಯೋಗಿಸಬೇಕಾಗುತ್ತದೆ. ಓಕೆ, ಸಾಬೂನ ಏನು ಮಾಡಬೇಕು? ಹೆಚ್ಚಿನ ಪ್ರಮಾಣದಲ್ಲಿ, ಅಂದರೆ ಮತ್ತೆ ತಿಕ್ಕಬೇಕಾಗುತ್ತೆ. ಸಾಬೂನ 2-3 ಸಲ ತಿಕ್ಕಿದಾಗ ಏನಾಗುತ್ತೆ? ಅಲ್ಲಿಂದ ಕೊಳೆ ಹೊರಗಡೆ ಬರುತ್ತೆ.
ಈ ಸಮಸ್ಯೆಯನ್ನು ನಿವಾರಿಸಲು ಮರ್ಜಕಗಳೆಂದು ಕರೆಯಲ್ಪಡುವ ಇನ್ನೊಂದು ವರ್ಗದ ಸಂಯುಕ್ತಗಳನ್ನು ಸ್ವಚ್ಛಕಾರಕಗಳಾಗಿ ಬಳಸುತ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೋಣ. ಓಕೆ, ಒಂದು ಸಾಬೂನು. ಓಕೆ, ನಿಮ್ಗೆ ಯಾವಾಗಾದರೂ ಸಮಯ ಸಿಕ್ಕರೆ ಇದನ್ನು ಟ್ರೈ ಮಾಡಿ. ಓಕೆ, ನೀವು ಸಾಬೂನು ಇರುತ್ತಲ್ವ, ಸಾಬೂನು ತೊಗೊಂಡು ತಲೆಗೆ ಹಚ್ಕೊಳ್ಳಿ. ಓಕೆ, ಮೈಗೆ ಹಚ್ಕೋ ಸಾಬೂನು ಯೂಸ್ ಮಾಡುವಾಗ ಬಟ್ಟೆಗೆ ಹಚ್ಚೋ ಸಾಬೂನಲ್ಲ. ಓಕೆ, ಮೈಗೆ ಹಚ್ಕೋ ಸಾಬೂನು ಯಾವುದಾದ್ರಾಗಲಿ ಅದನ್ನು ತೊಗೊಂಡು ಒಂದು ಸಲ ತಲೆಗೆ ಹಚ್ಕೊಂಡು ತಿಕ್ಕೊಂಡು ನೋಡಿ. ಓಕೆ, ಒಂದು ಸಲ ಹಿಂಗೆ ಸಾಬೂನು ಹಚ್ಚಿದಾಗ ಬುರುಗು ಬರೋದಿಲ್ಲ. ಓಕೆ, ಏನು ನೊರೆ ಇರುತ್ತಲ್ವ, ಒಂದು ಸಲಕ್ಕೆ ಹಚ್ಚಿದಾಗ ತಲೆಗೆ ಹಚ್ಚಿದಾಗ ಬರೋದಿಲ್ಲ. ಅದೇ ನೀವು ಶಾಂಪು ತೊಗೊಳ್ಳಿ. ಒಂದು ಸಲ ಶಾಂಪು ತೊಗೊಂಡು ಕೈಯೆಲ್ಲ ಈ ರೀತಿ ಮಾಡಿಕೊಂಡು ಒಂದು ಸಲ ತಲೆಗೆ ಹಚ್ಚಿ ಉಜ್ಜೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಏನಾಗುತ್ತೆ, ನೊರೆ ಬಂದುಬಿಡುತ್ತೆ. ಹೌದಾ ಇಲ್ವಾ? ಅಂದರೆ ಏನು, ನ್ಯೂಟ್ರನ್ನ ಕ್ಲೀನ್ ಮಾಡೋದಕ್ಕೆ ಏನು ಮಾಡ್ತೀವಿ, ಜಾಸ್ತಿ ಈ ಸಾಬೂನುಗಳಿವೆ ಅಲ್ಲ, ಸಾಬೂನುಗಳಿಂದ ಜಾಸ್ತಿ ನೊರೆ ಬರೋದಿಲ್ಲ. ಅದಕ್ಕಾಗಿ ಏನು ಮಾಡ್ತೀವಿ, ಮತ್ತೆ ಉಜ್ಜಿದಾಗ ಮಾತ್ರ ಸಾಬೂನಿಂದ ನೊರೆ ಬರುತ್ತೆ. ಅದೇ ನೀವು ಶಾಂಪು ಬಳಸಿದ್ರೆ ಅಂತ ತಿಳ್ಕೊಳ್ಳಿ. ಶಾಂಪು ಒಂದೇನು ಮರ್ಜಕದ ರೀತಿ. ಓಕೆ, ಶಾಂಪು ಒಂದೇನು ಮರ್ಜಕದಲ್ಲಿ ಶಾಂಪು ಬರುತ್ತೆ. ಓಕೆ, ಈ ರೀತಿ ಇನ್ನೊಂದು ಕ್ಲಾಸನ್ನು ಕ್ರಿಯೇಟ್ ಮಾಡಿದರು, ಶಾಂಪು ಅಥವಾ ಮರ್ಜಕಗಳು. ಓಕೆ, ಮರ್ಜಕಗಳನ್ನ ಕ್ರಿಯೇಟ್ ಮಾಡಿದರು. ಈ ಮರ್ಜಕಗಳು ಏನು ಮಾಡುತ್ತೆ, ನೀವು ಸ್ವಲ್ಪ ಬಳಸಿದ್ರೂ ಏನಾಗುತ್ತೆ, ಜಾಸ್ತಿ ನೊರೆಯನ್ನು ಉಂಟು ಮಾಡುತ್ತೆ. ಏನು ಮಾಡ್ತಿರ್ತವೆ, ಜಾಸ್ತಿ ನೊರೆಯನ್ನು ಉಂಟು ಮಾಡ್ತಾ ಇರ್ತವೆ. ಇದನ್ನು ಏನಂತ ಕರೆದ್ರು, ಮರ್ಜಕಗಳಂತ ಕರೆದುಕೊಂಡ್ರು. ಇವು ಸಂಯುಕ್ತ ಸ್ವಚ್ಛಕಾರಕಗಳಾಗಿ ಬಳಸುತ್ತಾರೆ. ನೆಕ್ಸ್ಟು, ಸಾಮಾನ್ಯವಾಗಿ ಮರ್ಜಕಗಳು ಸಲ್ಫೋನಿಕ್ ಆಮ್ಲ. ಓಕೆ, ಸಲ್ಫೋನಿಕ್ ಆಮ್ಲ ಅಂದ್ರೆ ಏನು, SO3Na+. ಓಕೆ, SO3 - Na+, ಈ ರೀತಿ ಇರುತ್ತಲ್ಲ, ಇದನ್ನು ಸಲ್ಫೋನಿಕ್ ಆಮ್ಲ ಅಂತ ಕರೀತಾರೆ. ಸೋಡಿಯಂ ಲವಣಗಳಾಗಿವೆ. ಓಕೆ, ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ. ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿವೆ. ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿವೆ. ಓಕೆ, ಏನು ಸಲ್ಫೋನಿಕ್ ಆಮ್ಲದ ಲವಣಗಳಾಗಿರ್ತವೆ, ಅಥವಾ ಅದು ಅಮೋನಿಯಂ ಮತ್ತು ಇದು ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿರುತ್ತವೆ. ಎರಡು ಸಂಯುಕ್ತಗಳು ಹೈಡ್ರೋಕಾರ್ಬನ್ನ ಉದ್ದ ಸರಪಳಿಯಿಂದಾಗಿವೆ. ಎರಡು ಏನಾಗಿವೆ, ಉದ್ದ ಸರಪಳಿಯಿಂದಾಗಿವೆನಾ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಓಕೆ, ಮರ್ಜಕ ಇವು ಎರಡು ಏನಾಗಿವೆ, ಕಾರ್ಬನ್ನ ಉದ್ದ ಸರಪಳಿಯಿಂದಾಗಿವೆ. ಇದೇನಾಗಿದೆ, COO Na+ ಇಂದ ಆಗಿರುತ್ತೆ. ಇದೇನಾಗುತ್ತೆ, SO3Na+ ಇಂದ ಆಗಿರುತ್ತೆ. ಓಕೆ, ಒಂದು ಸಲ್ಫೋನಿಕ್ ಅಂತೀವಿ, ಅದು ಕಾರ್ಬೋನಿಕ್ ಅಂತೀವಿ. ಎರಡು ಸಂಯುಕ್ತಗಳು ಹೈಡ್ರೋಕಾರ್ಬನ್ನ ಉದ್ದ ಸರಪಳಿಗಳಿಂದಾಗಿವೆ. ಸಂಯುಕ್ತಗಳ ಉದ್ದುದಾವೇಶ ಹೊಂದಿರುವ ತುದಿಗಳು ಗಡಸು ನೀರಿನ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಅಯಾನುಗಳೊಂದಿಗೆ ಜಲವಿಲೀನಗೊಳ್ಳದ ಒತ್ತಡವನ್ನು ಉಂಟು ಮಾಡುವುದಿಲ್ಲ. ಓಕೆ, ಇವೇನು ಮಾಡ್ತವೆ, ಇಲ್ಲಿ ಮೇಲೆ ಇರ್ತವಲ್ಲ ವಿದ್ಯುದಾವೇಶದ ಪಾರ್ಟು, ಯಾವುವು ಮುಂದೆ ಇರ್ತಕ್ಕಂಥ ರೌಂಡ್ ಪಾರ್ಟ್ ಮಿಸೈಲ್ನಲ್ಲಿ ಜಲಾಕರ್ಷಕ ಪಾರ್ಟ್ಗಳು, ಅವು ಏನಾಗೋದಿಲ್ಲ, ನೀರಿನಲ್ಲಿಯ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಅಯಾನುಗಳೊಂದಿಗೆ ಜಲ ವಿಲೀನಗೊಳ್ಳದ ಒತ್ತಡವನ್ನು ಉಂಟು ಮಾಡುವುದಿಲ್ಲ. ಏನು ಮಾಡೋದಿಲ್ಲ, ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಮಲ್ಲಿ ಸಾಬೂನು ಏನು ಮಾಡಲ್ಲ, ಸಾಬೂನು ತುದಿಗಳಿರ್ತಾವಲ್ಲ, ಸಾಬೂನು ಯಾವುದು, COO Na+, ಅದು ಏನು ಮಾಡೋದಿಲ್ಲ, ಜಲವಿಲೀನಗಳು ಒತ್ತಡವನ್ನು ಉಂಟು ಮಾಡೋದಿಲ್ಲ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಮಲ್ಲಿ. ಬಟ್ ಅದೇ ಏನು ಮಾಡುತ್ತೆ, ಇದರಲ್ಲಿ ಇರ್ತಕ್ಕಂಥ ಯಾವ ಡಿಟರ್ಜೆಂಟಲ್ಲಿ. ಓಕೆ, ಡಿಟರ್ಜೆಂಟಲ್ಲಿ ಇರ್ತಕ್ಕಂಥವು ಏನು ಮಾಡಲ್ಲ, ಇದನ್ನು 1 ಮಿನಿಟ್. ಓಕೆ, ಮ್ಯಾಗ್ನೀಷಿಯಂ ಅಯಾನ್ಗಳೊಂದಿಗೆ ವರ್ತಿಸುವುದಿಲ್ಲ. ಯಾವುದ್ರದ್ದು, ಡಿಟರ್ಜೆಂಟು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಜೊತೆ ವರ್ಕ್ ಮಾಡೋದಿಲ್ಲ. ಬಟ್ ಅದೇ ಸಾಬೂನು ವರ್ಕ್ ಮಾಡುತ್ತೆ. ಓಕೆ, ಅರ್ಥ ಆಯ್ತಾ? ಈಗ ಇದನ್ನು ಸಿಂಪಲಾಗಿ ಒಂದು ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ. ಈಗ ನೀವು ನೀರನ್ನು ತೊಗೊಂಡು ಒಂಥರ ಸೋಪ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ. ಓಕೆ, ಸೋಪ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ, ಅಷ್ಟೊಂದು ನೊರೆ ಬರೋದಿಲ್ಲ. ಓಕೆ, ಬಟ್ ಅದೇ ಇದು ಓನ್ಲಿ ನೀರನ್ನು ಸಾಬೂನು ಹಾಕಿ ಮಿಕ್ಸ್ ಮಾಡಿ ನೀರನ್ನೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಓಕೆ, ಇದರಿಂದ ಏನಾಗುತ್ತೆ, ವೈಟ್ ಕಲರ್ ಮೋಡದ ರೀತಿ ಬರುತ್ತೆ. ಬಟ್ ಇಲ್ಲಿ ವೈಟ್ ಕಲರ್ ಮೋಡದ ರೀತಿ ಬರೋದಿಲ್ಲ. ಹೀಗೆ ನೀವು ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿಯಾಗಿರುತ್ತವೆ. ಈ ಗಡಸು ನೀರಿನಲ್ಲಿ ಕೂಡ ಏನಾಗುತ್ತೆ, ಇದು ಪರಿಣಾಮಕಾರಿ ಆಗುತ್ತೆ. ಯಾವುವು, ಮರ್ಜಕಗಳನ್ನು ಸಾಮಾನ್ಯವಾಗಿ ಶಾಂಪುಗಳು ಅಥವಾ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಓಕೆ, ಬಟ್ಟೆ ಸ್ವಚ್ಛಗೊಳಿಸುವ ಉತ್ಪನ್ನ ಯಾವುವು, ಇವು ಪೌಡರ್ ಇರ್ತಾವಲ್ಲ, ವಾಷಿಂಗ್ ಪೌಡರ್, ಅವ್ರನ್ನೆಲ್ಲ ಬಳಸಲು ಮತ್ತು ಶಾಂಪುವನ್ನು ತಯಾರು ಮಾಡಲು ಏನು ಮಾಡ್ತೀವಿ, ಉಪಯೋಗಿಸ್ತೀವಿ. ಸರಿ, ಒಂದು ಐಡಿಯಾ ಬಂತ, ಡಿಟರ್ಜೆಂಟ್ ಅಂದ್ರೇನು, ಇದಂದ್ರೇನಂತ. ಇಲ್ಲಿ ನೋಡಿ, ಫಸ್ಟ್ನೇದು ಓದೋಣ ಈ ಪ್ಯಾರ. ಓಕೆ, ಇಲ್ಲಿವರೆಗೆ ಮಾಡಿದ್ವಲ್ಲ, ಇದನ್ನೊಂದು ಚಟುವಟಿಕೆ ಅಂತ ತಿಳ್ಕೊಳ್ಳೋಣ. ಈಗ ಓದ್ತಾ ಹೋಗೋಣ. ನೋಡಿ, ಚಟುವಟಿಕೆಯ ಸ್ವಚ್ಛತಾ ಕ್ರಿಯೆಯಲ್ಲಿ ಸಾಬೂನಿನ ಪಾತ್ರದ ಪ್ರತ್ಯಕ್ಷೆಯನ್ನು ನೀಡುತ್ತದೆ. ಓಕೆ, ಹೆಚ್ಚಿನ ಕೊಳೆ ತೈಲಯುಕ್ತ ಸ್ವಭಾವದಿಂದ ಕೂಡಿರುತ್ತದೆ. ಓಕೆ,
ಏನು ಕೊಳೆ ಇರುತ್ತೆ ಅಲ್ವಾ, ಹೆಚ್ಚಿನ ತೈಲ ಸ್ವಭಾವದಿಂದ ಕೂಡಿರುತ್ತದೆ. ಮತ್ತು ನಿಮಗೆ ತಿಳಿದಿರುವಂತೆ ಎಣ್ಣೆಯು ನೀರಿನಲ್ಲಿ ವಿಲೀನವಾಗುವುದಿಲ್ಲ, ಎಣ್ಣೆ ನೀರಿನಲ್ಲಿ ಮಿಕ್ಸ್ ಆಗೋದಿಲ್ಲ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಓಕೆ, ಸಾಬೂನಿನ ಅಣುಗಳು ಏನು? ಕಾರ್ಬಾಕ್ಸಿಲಿಕ್ ಆಮ್ಲ ಅಂದರೆ ಯಾವುದು? CONA+, ಕಾರ್ಬಾಕ್ಸಿಲಿಕ್ ಆಮ್ಲ, ಮತ್ತು ಯಾವುದು? ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಕಾರ್ಬನ್ ಜೊತೆ ಕಾರ್ಬನ್ ಉದ್ದನ ಚೈನು ಮತ್ತು ಯಾವುದು ಇದು CONA+, ಕಾರ್ಬಾಕ್ಸಿಲಿಕ್ ಆಮ್ಲದ ಲವಣಗಳಾಗಿವೆ. ನೆಕ್ಸ್ಟು, ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ, ಸಾಬೂನಿನ ಅಯಾನಿಕ ತುದಿ ಮುಂದೆ ಇರುತ್ತಲ್ವ ಮಿಸೈಲ್ನಲ್ಲಿ. ಓಕೆ, ಈ ಅಯಾನಿಕ ತುದಿ ಏನು ಮಾಡುತ್ತೆ? ಇದು ನೀರಿನೊಂದಿಗೆ ವರ್ತಿಸಿದರೆ ಇದು ಹಿಂದಿನ ತುದಿ ಏನು ಮಾಡುತ್ತೆ? ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತೆ. ಇದು ಎಣ್ಣೆಯೊಂದಿಗೆ ವರ್ತಿಸುತ್ತೆ, ಇದು ನೀರಿನೊಂದಿಗೆ ವರ್ತಿಸುತ್ತದೆ. ಸಾಬೂನಿನ ಅಣುಗಳು ಮಿಸೈಲ್ಗಳೆಂದು ರಚನೆ ಮಾಡುತ್ತವೆ. ಓಕೆ, ಇದು ಒಂದು ಮಿಸೈಲ್ ರೀತಿ ರಚನೆ ಮಾಡುತ್ತೆ. ರಚನೆ ಮಾಡಿದಾಗ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ತುದಿ ಕಡೆ ಇರುತ್ತದೆ. ಇದು ಎಣ್ಣೆ ಕಡೆ ಇರುತ್ತೆ. ಇದೇನು ಮಾಡುತ್ತೆ? ಅಯಾನಿಕ ತುದಿಯು ಹೊರಮುಖವಾಗಿರುತ್ತದೆ. ಹೊರಮುಖ ಅಂದರೆ ನೀರಿನ ಕಡೆ ಇರುತ್ತೆ. ಇದು ನೀರಿನಲ್ಲಿಯ ಎಮಲ್ಷನನ್ನು ಉಂಟು ಮಾಡುತ್ತದೆ. ನೀರಿನಲ್ಲಿ ಏನು ಮಾಡುತ್ತೆ? ಎಮಲ್ಷನನ್ನು ಉಂಟು ಮಾಡುತ್ತದೆ. ಓಕೆ, ಅಂದರೆ ಕೊಳೆಯನ್ನು ತೆಗೆಯುತ್ತದೆ. ಈ ರೀತಿ ಮಾಡುತ್ತೆ. ಓಕೆ, ಈಗ ಫೈನಲ್ ಆಗಿ ಇದರಲ್ಲಿ ಒಂದು ಸಾಬೂನು ಮತ್ತು ಮರ್ಜಕಗಳ ನಡುವೆ ವ್ಯತ್ಯಾಸವನ್ನು ನೋಡೋಣ. ಓಕೆ, ಸಾಬೂನು ಮತ್ತು ಮರ್ಜಕಗಳು. ಮರ್ಜಕಗಳು ಅಂದರೆ ಏನು? ಡಿಟರ್ಜೆಂಟ್ಸ್, ಮರ್ಜಕಗಳು. ಓಕೆ, ಈ ಸಾಬೂನುಗಳೇನಿರ್ತವೆ ನೋಡಿ, ಇವು ಸ್ವಾಭಾವಿಕವಾಗಿ ಯಾವುದು? ಎನಿಮಲ್ ಫ್ಯಾಟು ಅಥವಾ ಸಸ್ಯ ಎಣ್ಣೆಗಳು. ಓಕೆ, ಸಸ್ಯ ಎಣ್ಣೆ ಅಥವಾ ಪ್ರಾಣಿ ಫ್ಯಾಟಿಂದ ರಚಿಸಲ್ಪಡುತ್ತವೆ. ಓಕೆ, ಪ್ರಾಣಿ ಏನು? ಕೊಬ್ಬು. ಓಕೆ, ಪ್ರಾಣಿಯ ಕೊಬ್ಬಿನಿಂದ ರಚಿಸಲ್ಪಡುತ್ತವೆ. ಪ್ರಾಣಿಯ ಕೊಬ್ಬಿನಿಂದ ರಚಿಸಲ್ಪಡುತ್ತವೆ. ಓಕೆ, ಇದು ಏನು? ಇವು ಲ್ಯಾಬಲ್ಲಿ ರೆಡಿ ಮಾಡ್ತಾರೆ. ಇವ್ರನ್ನ ಏನು ಮಾಡ್ತಾರೆ? ಪ್ರಾಯೋಗಿಕವಾಗಿ ತಯಾರಿಸಲ್ಪಡುತ್ತದೆ. ಓಕೆ, ಇದು ಪ್ರಾಯೋಗಿಕವಾಗಿ ತಯಾರಿಸಲ್ಪಡುತ್ತದೆ. ಇದರಲ್ಲೇನಿರುತ್ತೆ? ಈ ರೀತಿ ಜಾಯಿಂಟ್ ಆಗಿ ಲಾಸ್ಟಿಗೆ COONA+ ಇರುತ್ತೆ. ಓಕೆ, ಇದರಲ್ಲಿ ಏನಿರುತ್ತೆ? ಈ ರೀತಿ ಕಾರ್ಬನ್ ಚೈನ್ ಇದ್ದು ಲಾಸ್ಟಿಗೆ SO3Na+. ಓಕೆ, ಈ ರೀತಿ ಜಾಯಿಂಟ್ ಆಗಿರುತ್ತೆ. ಮತ್ತು ಇವು ಸಾಬೂನಿವೆ ಅಲ್ವಾ, ಇವು ಏನು? ಇವುದರಿಂದ ಜಲರಾಶಿಗಳಿಗೆ ಯಾವುದೇ ರೀತಿಯ ಹಾನಿ ಇಲ್ಲ. ಓಕೆ, ಜಲರಾಶಿಗಳಿಗೆ ಹಾನಿ ಇಲ್ಲ. ಇದರಿಂದ ಏನಾಗುತ್ತೆ? ಕಾರಣ ಏನಂದರೆ ಇದು ಏನಾಗುತ್ತೆ? ನೀರಿನಲ್ಲಿ ಮಿಕ್ಸ್ ಆಗುತ್ತೆ. ಬಿಕಾಸ್ ನೀರಿನಲ್ಲಿ ವಿಲೀನವಾಗುತ್ತದೆ. ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಸೊ ಆದ್ದರಿಂದ ಜಲರಾಶಿ ಜೀವಕ್ಕೆ ತೊಂದರೆ. ಜಲರಾಶಿಗೆ ತೊಂದರೆ. ಇದರಿಂದ ಜಲರಾಶಿಗೆ ತೊಂದರೆ ಆಗುತ್ತೆ. ಇದರಿಂದ ಯಾವುದೇ ರೀತಿ ಹಾನಿ ಇಲ್ಲ. ಇದರಿಂದ ಜಲರಾಶಿ ತೊಂದರೆ ಆಗುತ್ತೆ. ಕಾರಣ ಏನಂದರೆ ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಓಕೆ, ಏನಾಗೋದಿಲ್ಲ? ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಓಕೆ, ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಇದು ನೀರಿನಲ್ಲಿ ವಿಲೀನವಾಗುತ್ತದೆ. ಸೊ ಆದ್ದರಿಂದ ತೊಂದರೆ ಇಲ್ಲ. ಸರಿ, ಇವು ಕೆಲವೊಂದು ಪಾಯಿಂಟ್ಗಳು. ಇದು ಸಾಬೂನು ಮತ್ತು ಮರ್ಜಕಗಳ ನಡುವೆ. ಓಕೆ, ಇದನ್ನೇ ಮತ್ತೆ ಇಷ್ಟು. ಈಗ ಮರ್ಜಕಗಳಿಂದ ಏನು ಮಾಡ್ತೀವಿ ನಾವು? ಸೋಪ್ ಅದನ್ನು ರೆಡಿ ಮಾಡ್ತೀವಿ. ಇನ್ನೂ ಒಂದು, ಇದು ಗಡಸು ನೀರಿನಲ್ಲಿ ವರ್ಕ್ ಆಗೋದಿಲ್ಲ, ಇದು ಗಡಸು ನೀರಿನಲ್ಲಿ ವರ್ಕ್ ಆಗುತ್ತೆ. ಓಕೆ, ಇದು ನೋಡಿ. ಓಕೆ, ಇದು ಗಡಸು ನೀರಿನಲ್ಲಿ
ಇದು ಗಡಸು ನೀರಿನಲ್ಲಿ ವರ್ಕ್ ಆಗೋದಿಲ್ಲ. ಓಕೆ, ಸಾರಿ, ಇದು ಗಡಸು ನೀರಿನಲ್ಲಿ ವರ್ಕ್ ಆಗುತ್ತೆ, ಇದು ಗಡಸು ನೀರಿನಲ್ಲಿ ವರ್ಕ್ ಆಗೋದಿಲ್ಲ. ಓಕೆ, ಇದು ಗಡಸು ನೀರಿನಲ್ಲಿ ವರ್ಕ್ ಆಗೋದಿಲ್ಲ. ಇದ್ರ ಮೇಲೆ ನೋಡಿ ಇಲ್ಲಿ ಪ್ರಶ್ನೆ ಇದೆ. ಓಕೆ, ಇದ್ರ ಮೇಲೆ ಮುಂದಿನ ಪ್ರಶ್ನೆ ಇದೆ. ಓಕೆ, ಗಡಸು ನೀರಿನಲ್ಲಿ ವರ್ಕ್ ಆಗೋದಿಲ್ಲ, ಇದು ಗಡಸು ನೀರಿನಲ್ಲಿ ವರ್ಕ್ ಆಗೋದಿಲ್ಲ. ಗಡಸು ನೀರಿನ ಗಡಸುತನವನ್ನು ಚೆಕ್ ಮಾಡೋದಕ್ಕೆ ಇದರಿಂದ ಆಗೋದಿಲ್ಲ, ಇದರಿಂದ ಆಗುತ್ತೆ. ಓಕೆ, ಸರಿ. ಇವು ಕೆಲವೊಂದು ಸಾಬೂನು ಮತ್ತು ಮರ್ಜಕಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಆಯಿತು. ಇದರಲ್ಲಿ ಏನು ಮಿಸಲ್ ಡೆಫಿನೇಷನ್ ಅಂದ್ರೇನು, ಮಿಸಲ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಬಟ್ಟೆ ಇದು ಯಾವುದು ಆಯಿಲ್ ಕೊಳೆಯನ್ನು ಯಾವ ರೀತಿ ರಿಮೂವ್ ಆಗುತ್ತೆ, ಈ ಡಯಾಗ್ರಾಮ್ ಇದೆ ಅಲ್ವಾ, ಇಲ್ಲಿ ಇರ್ತಕ್ಕಂಥ ಈ ಡಯಾಗ್ರಾಮ್, ಇದನ್ನು ಮರಿಬೇಡಿ. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಹಿಂಗಿರುತ್ತೆ, ಆಮೇಲೆ ಹಿಂಗಿರುತ್ತೆ, ಆಮೇಲೆ ಹಿಂಗಾಗಿ, ಆಮೇಲೆ ಹಿಂಗಾಗುತ್ತೆ. ಇದು ಒಂದು ಸ್ಯಾಂಪಲ್ ಡಯಾಗ್ರಾಮು, ಈ ರೀತಿ ಆಗುತ್ತೆ ಅನ್ನೋದು ಇದನ್ನು ತಿಳ್ಕೊಡ್ರಿ. ನೆಕ್ಸ್ಟು ಕೆಲವೊಂದು ಪ್ರಶ್ನೆಗಳಿವೆ, ಇದರಲ್ಲೇ ಮುಗಿಸ್ಬಿಡ್ತೀನಿ. ಓಕೆ, ಇದರಲ್ಲೇ ಮುಗಿಸ್ಬಿಡ್ತೀನಿ ಇದನ್ನು. ನೆಕ್ಸ್ಟು ಪಾಠ ಮುಗಿಯುತ್ತೆ ಇದರಿಂದ. ಓಕೆ, ಮರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ಇಲ್ಲ. ಓಕೆ, ಮರ್ಜಕಗಳನ್ನ ಬಳಸ್ಕೊಂಡು ನೀವು ನೀರಿನ ಗಡಸುತನವನ್ನು ಪರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಇವು ಕಾರ್ಬನ್ ಮತ್ತು ಮ್ಯಾಗ್ನೀಷಿಯಮ್ ಜೊತೆ ಮಿಕ್ಸ್ ಆಗೋದಿಲ್ಲ. ಓಕೆ, ನೀರಿನ ಗಡಸುತನವನ್ನು ಚೆಕ್ ಮಾಡೋದಕ್ಕೆ ಏನು ಬೇಕು ನಿಮಗೆ? ಸಾಬೂನುಗಳು ಬೇಕು. ನೆಕ್ಸ್ಟು ಇದು ನೋಡಿ, ಜನರು ಬಟ್ಟೆ ತೊಳೆಯಲು ವಿವಿಧ ವಿಧಾನಗಳನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ಸಾಬೂನುಗಳನ್ನು ಸೇರಿಸಿದ ನಂತರ ಬಟ್ಟೆಯನ್ನು ಕಲ್ಲಿನ ಮೇಲೆ ಒಡೆಯುತ್ತಾರೆ. ಹೌದಾ? ಬಟ್ಟೆಯನ್ನು ಏನು ಮಾಡ್ತಾರೆ? ಕಲ್ಲಿನ ಮೇಲೆ ಈ ರೀತಿ ಒಡೆಯುತ್ತಾರೆ ಸಾಬೂನಿಂದ ಉಜ್ಜಿದ ನಂತರ, ಅಥವಾ ಕೋಲ್ನಿಂದ ಒಡೆಯುತ್ತಾರೆ, ಅಥವಾ ಬ್ರಷ್ನಿಂದ ಉಜ್ಜುತ್ತಾರೆ. ಓಕೆ, ಅಥವಾ ಮಿಶ್ರಣವನ್ನು ಬಟ್ಟೆ ತೊಳೆಯುವ ಯಂತ್ರಕ್ಕೆ ಹಾಕಿ ಸ್ವಚ್ಛಗೊಳಿಸ್ತಾರೆ. ಓಕೆ, ಮಿಶ್ರಣವನ್ನು ಬಟ್ಟೆಗೆ ಹಾಕಿ ಸ್ವಚ್ಛಗೊಳಿಸ್ತಾರೆ. ಬಟ್ಟೆ ಸ್ವಚ್ಛಗೊಳಿಸಲು ಅವುಗಳನ್ನು ಉಜ್ಜುವಿಕೆಗೆ ಒಳಪಡಿಸುವ ಅಗತ್ಯವೇನು? ಓಕೆ, ಈ ರೀತಿ ಉಜ್ಜುವಿಕೆ ಮಾಡೋದಾಗಲಿ ಏನಾಗಲಿ, ಬಟ್ಟೆಯನ್ನು ಈ ರೀತಿ ಉಜ್ಜೋದು ಅದನ್ನು ಯಾಕೆ ಮಾಡ್ತೀವಿ? ಕಾರಣ ಏನು? ರೀಸನ್ ಏನು ಅಂದರೆ, ಈ ರೀತಿ ಆಯಿಲ್ ಕನೆಕ್ಟ್ ಆಗಿರುತ್ತೇವಲ್ವ, ಹೇಳಿ, ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೀತಿ ಆಯಿಲ್ಗೆ ಏನಾಗಿರುತ್ತೆ, ಈ ರೀತಿ ನೀರು ಕನೆಕ್ಟ್ ಆಗಿರುತ್ತೆ. ಓಕೆ, ಈ ರೀತಿ ಮಿಸೈಲ್ಗಳು ಫಾರ್ಮ್ ಆಗಿ ಈ ರೀತಿ ಕನೆಕ್ಟ್ ಆಗಿರುತ್ತೆ ಅಲ್ವಾ. ಈ ರೀತಿ ಕನೆಕ್ಟ್ ಆಗಿದ್ದಾಗ ಇಲ್ಲಿ ನಡುವೆ ಇರ್ತಕ್ಕಂಥ ಆಯಿಲ್ನ ಏನು ಮಾಡಬೇಕು? ಒಡೆದಾಕಬೇಕು. ಓಕೆ, ಇದು ಬಟ್ಟೆಗೆ ಅಟ್ಯಾಚ್ ಆಗಿರುತ್ತಲ್ಲ, ಈ ಬಟ್ಟೆಯಿಂದ ಏನು ಮಾಡಬೇಕು? ಇದನ್ನು ಸಪ್ರೇಟ್ ಮಾಡೋದಕ್ಕೆ ಏನು ಮಾಡ್ತೀವಿ? ಈ ರೀತಿ ಉಜ್ಜೋದು, ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಸರಿ. ಓಕೆ, ನೆಕ್ಸ್ಟ್ ಏನಿದೆ? ಅಭ್ಯಾಸಗಳಿವೆ. ಓಕೆ, ಈ ಅಭ್ಯಾಸಗಳನ್ನ ಮುಂದೆ ಬರ್ತಾ ಇರ್ತಕ್ಕಂಥ ಅಭ್ಯಾಸ ಲೆಕ್ಚರಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಪಾಠ ಮುಗೀತು. ಇದು 3ನೇ ಪಾಠ ಆಗಿರ್ಬೋದು. 3ನೇ ಪಾಠ, ಹೌದು, ಇದು 3ನೇ ಪಾಠ. ಸರಿ, ಚೆನ್ನಾಗಿ ಓದ್ತಾ ಇರಿ. ಮತ್ತೇನಿಲ್ಲ, ಮುಂದೆ ಇರೋ ಪ್ರಶ್ನೆಗಳಿವೆ, ಒಂದು 15-16 ಪ್ರಶ್ನೆಗಳಿವೆ ಇದರಲ್ಲಿ. ಎಲ್ಲ ಪ್ರಶ್ನೆಗಳನ್ನ ಏನು ಮಾಡೋಣ? ಡಿಸ್ಕಸ್ ಮಾಡೋಣ. ಆಮೇಲೆ ಚಾಪ್ಟರ್ನ ಎಂಡ್ ಮಾಡೋಣ. ಬರ್ತೀನಿ. ಧನ್ಯವಾದಗಳು.